ನಾಳೆಯಿಂದ ಡಿಕೆ ಶಿವಕುಮಾರ್ಗೆ ಒಂದಲ್ಲ ಎರಡೆರಡು ಹೊಸ ಸಂಕಷ್ಟದ ಲಕ್ಷಣಗಳು ಗೋಚರಿಸುತ್ತಿವೆ. ಬಟ್ ನಮ್ಮ ನಾಯಕರು ಹೇಳಿದಾಗೆ ಕಾನೂನಿನ ಚೌಕಟ್ಟಿನಲ್ಲಿ ನಾನು ಉತ್ತರ ಕೊಡ್ತೀನಿ ಅಂತ ಹೇಳಿದ್ದಾರೆ. ಸೊ ಉತ್ತರ ಯಾವ ಮುಂದೆ ಪ್ಲಾನ್ ಮಾಡಿದ್ದೀರಾ ಮೇಡಮ್? ಯಾವ ರೀತಿ ಸಜೆಷನ್ ಕೊಟ್ಟಿದ್ದೀರಾ? ಸಜೆಷನ್ ಕೊಡುವಷ್ಟು ದೊಡ್ಡವರು ನಾವಲ್ಲ. ಡಿಕೆ ಶಿವಕುಮಾರ್ ಸಾಹೇಬ್ರಿಗೆ ಸಜೆಷನ್ ಕೊಡುವಷ್ಟು ದೊಡ್ಡವರಲ್ಲ. ಪಕ್ಷ ಅವ್ರ ಹಿಂದೆ ಇದೆ, ಕಾರ್ಯಕರ್ತರು ಅವ್ರ ಹಿಂದೆ ಇದೆ, ಎಲ್ಲ ಮುಖ್ಯಮಂತ್ರಿಗಳು ಅವ್ರ ಹಿಂದೆ ಇದ್ದಾರೆ. ಮಾನ್ಯ ಪರಮೇಶ್ವರ್ ಸರ್ ಕೂಡ ಬಂದಿದ್ರು ಅವ್ರಿಗೆ ಇದನ್ನ ಮಾಡಲಿಕ್ಕೆ. ಸೊ ಡೆಲ್ಲಿಯ ಎಲ್ಲ ನಾಯಕರು ಕೂಡ ಮಾನ್ಯ ಡಿ ಕೆ ಶಿವಕುಮಾರ್ ಅವ್ರ ಬೆನ್ನಿಗೆ ಇದೆ ಅಂತ ಹೇಳಲಿಕ್ಕೆ ಅಷ್ಟೇ ಬಂದಿದ್ದೀವಿ. ಮೇಡಮ್, ಅಂದ್ರೆ ಈಗ ಬಿಜೆಪಿ ಅವರೇ ಮಾಡಿಸಿದ್ದು ಅಂತನಾ ಅಥವಾ ರಾಜಕೀಯ ದುರುದ್ದೇಶದಿಂದ ಅಥವಾ ಬೇಕು ಅಂತಾನೆ ಮಾಡಿಸಿದ್ದು ಅಂತ? ಇದು ಮಾಧ್ಯಮದ ಎಲ್ಲ ಮಿತ್ರರು ಸ್ವಲ್ಪ ಆತ್ಮಾವಲೋಕನ ಮಾಡ್ಕೊಳ್ಬೇಕಾಗುತ್ತೆ, ಯಾವ ಉದ್ದೇಶದಿಂದ ಆಗಿದೆ, ಏನಾಗಿದೆ ಅಂತ. ಯಾಕಂತಂದ್ರೆ ಸುಮಾರು ಮಾಧ್ಯಮದಲ್ಲಿ ನಾನು ನೋಡ್ತಾ ಇದ್ದೆ, ಯಾವುದೇ ಕ್ಷಣದಲ್ಲಿ ಬಂಧನ ಅಂತ ಹೇಳ್ತಾ ಇದ್ರು ಕೆಲವು ಮಾಧ್ಯಮದವರು, ಯಾವುದೇ ಕ್ಷಣದಲ್ಲಿ ಏನೋ ಆಯ್ತು ಅಂತ ಹೇಳ್ತಾ ಇದ್ರು. 1 ಅವರ್ಗೆನೆ 800 ಕೋಟಿ ಮೆಡಿಕಲ್ ಕಾಲೇಜ್ ಇದೆ, 2000 ಕೋಟಿ ಡಿಮಾನಿಟೈಸೇಷನ್ ನಲ್ಲಿ ಇದನ್ನ ಮಾಡಿದ್ದಾರೆ, ಏನೇನೋ. ಆದ್ರೆ ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, IT ರೇಡ್ ನಡೆದಂತ ಸಂದರ್ಭದಲ್ಲಿ, ನನ್ನ ಮೇಲೂ ಕೂಡ IT ರೇಡ್ ಆಗಿತ್ತು. IT ರೇಡ್ ನಡೆದಂತ ಸಂದರ್ಭದಲ್ಲಿ IT ಅಧಿಕಾರಿಗಳಾಗ್ಲಿ ಅಥವಾ ಅದಕ್ಕೆ ಸಂಬಂಧಪಟ್ಟಂತ ಯಾರೇ ಆಗ್ಲಿ ಒಂಚೂರು ಇನ್ಫಾರ್ಮೇಶನ್ ಒಳಗಡೆಯಿಂದ ಹೊರಗಡೆ ತರಕ್ಕೆ ಸಾಧ್ಯನೇ ಇಲ್ಲ. ಬಹಳಷ್ಟು ಗೌಪ್ಯತೆಯನ್ನ ಕಾಪಾಡ್ಕೊಳ್ತಾ ಇರ್ತಾರೆ. ಇಂಥ ಸಂದರ್ಭದಲ್ಲಿ ಜನರಿಗೆ ತಪ್ಪು ಸಂದೇಶವನ್ನ ಕೊಡುವಂತ ಸೂತ್ರಗಳ ಮೂಲಕ ಅಂತಂದ್ರೆ, ಒಂದು ಪಂಚನಾಮೆಯಿಂದ ಗೊತ್ತಾಗಬೇಕು, ಇಲ್ಲ IT ಅಧಿಕಾರಿಗಳು ಅಫಿಷಿಯಲ್ ಆಗಿ ಒಂದು ಮೆಸೇಜ್ ನ ಹಾಕ್ತಾರೆ, ಅವಾಗ ಗೊತ್ತಾಗುತ್ತೆ. ಸೂತ್ರಗಳ ಮೂಲಕ ಅಂತಂದ್ರೆ ಜನರಿಗೆ ಯಾವ ಸಂದೇಶವನ್ನ, ಪ್ರಜಾಪ್ರಭುತ್ವದಲ್ಲಿ ನಮ್ಮ ನಾಯಕರು ಹೇಳಿದಾಗೆ, ಸಂವಿಧಾನದಲ್ಲಿ ಬರೆದ ಹಾಗೆ ಪ್ರಜಾಪ್ರಭುತ್ವದಲ್ಲಿ ಮಾಧ್ಯಮದವರು ಕೂಡ ಬಹಳಷ್ಟು ರೋಲನ್ನ ನಿಭಾಯಿಸ್ತಾ ಇರ್ತಾರೆ. ನಮ್ಮ ಸಂವಿಧಾನದಲ್ಲೇನೆ ಹೇಳಿದ್ದಾರೆ, 4ನೇ ಅಂಗ ಅಂತ ಹೇಳಿದ್ದಾರೆ. ಅಂತ ಸಂದರ್ಭದಲ್ಲಿ ನಾವು ಡಿ ಕೆ ಶಿವಕುಮಾರ್ ನಾಯಕತ್ವದಲ್ಲಿ ಬೆಳೀತಾ ಇರುವಂತವ್ರು, ಅವರ ವ್ಯಕ್ತಿತ್ವವನ್ನ ಬೇರೆ ರೀತಿ ತೋರಿಸಿದಾಗ ನಮಗೂ ಕೂಡ ಎಲ್ಲೋ ಮನಸ್ಸಿಗೆ ಘಾಸಿ ಆಗುತ್ತೆ. ಮಾಧ್ಯಮದವ್ರಿಗೂ ಕೂಡ ನಾನು ಕೈ ಮುಗಿದು ವಿನಂತಿಯನ್ನ ಮಾಡ್ತೀನಿ, ಏನ್ ನಿಜಾಂಶ ಇದೆಯೋ ಅದ್ರ ಬಗ್ಗೆ ಬೆಳಕನ್ನ ಚೆಲ್ಲಿ ಅಂತ ವಿನಂತಿ ಮಾಡ್ಕೊಳ್ತೀನಿ. ಮುಂದೆ ಏನ್ ಹೇಳ್ತೀರಾ ಕೊನೆಯದಾಗಿ ಮೇಡಮ್? ಕೊನೆಯದಾಗಿ ಇಷ್ಟೇ ಹೇಳ್ತೀನಿ, ನಮ್ಮ ನಾಯಕರು ಯಾವುದೇ ಒಂದು ತಪ್ಪನ್ನ ಮಾಡಿಲ್ಲ. ಅವ್ರ ಮೇಲೆ ನಮಗೆ ಸಂಪೂರ್ಣವಾದಂತ ವಿಶ್ವಾಸ ಇದೆ. ಬರೀ ನನಗಷ್ಟೇ ಅಲ್ಲ, ನಮ್ಮ ಪಕ್ಷದ ಪ್ರತಿಯೊಬ್ಬ ಮುಖಂಡರಿಗೆ, ಪ್ರತಿಯೊಬ್ಬ ಕಾರ್ಯಕರ್ತರಿಗೆ ಅವ್ರ ಮೇಲೆ ಸಂಪೂರ್ಣವಾದಂತ ವಿಶ್ವಾಸ ಇದೆ. ನಾವು ಅವ್ರ ಜೊತೆಯಲ್ಲಿ ನಿಂತ್ಕೊಳ್ತೀವಿ. ರಾಜಕೀಯವಾದಂತ ಈ IT ರೇಡನ್ನ ರಾಜಕೀಯವಾಗಿ ಕಾಂಗ್ರೆಸ್ ಪಕ್ಷ ನಿಭಾಯಿಸುತ್ತೆ. ಮೇಡಮ್, ಈಗ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಏನ್ ಹೇಳಕ್ ಇಷ್ಟಪಡ್ತೀವಿ? ಕಾಂಗ್ರೆಸ್ ಕಾರ್ಯಕರ್ತರು ತುಂಬಾ ಧೈರ್ಯದಿಂದಿದ್ದಾರೆ. ಈ ದೇಶಕ್ಕೆ ಸ್ವತಂತ್ರವನ್ನು ತಂದುಕೊಟ್ಟಂತ ಇತಿಹಾಸ ನಮ್ಮ ಪಕ್ಷದಲ್ಲಿದೆ. ಸೊ ಕಾಂಗ್ರೆಸ್ ಕಾರ್ಯಕರ್ತರು ಒಂದು IT ರೇಡ್ಗೆ ಅಲ್ಗಾಡೋದಿಲ್ಲ. ನಾವು ತುಂಬಾ ಧೈರ್ಯವಂತರಾಗಿದ್ದೀವಿ. DKಶಿ ಅವರಿಗೆ ನಿಮ್ಮ ಏನ್ ಹೇಳಿದ್ರು, ಏನ್ ಉತ್ತರ ಕೊಟ್ಟರು? ಡಿ ಕೆ ಶಿವಕುಮಾರ್ ಸರ್ಗೆ ನಾವು ಏನ್ ಹೇಳಕ್ ಆಗೋದಿಲ್ಲ. ನಾನು ಆಗ್ಲೇ ಹೇಳಿದ್ರು, ನಮ್ಮ ನಾಯಕರು ಅವ್ರು ನಮಗೆ ಹೇಳಿ ಕಳ್ಸಿದ್ರು, ಮುಂದಿನ ಚುನಾವಣೆಗೆ ಸನ್ನದ್ಧರಾಗ್ರಿ ಅಂತ ನಮಗೆ ಹೇಳಿ ಕಳ್ಸಿದ್ದಾರೆ. ಥ್ಯಾಂಕ್ ಯು. ಇದು ಏನೋ ಲಕ್ಷ್ಮೀ ಹೆಬ್ಬಾಳಕರ್ ಅವರ ಮಾತಾಗಿದೆ. ಏನೋ ಪಕ್ಷ ಇನ್ನು ಮುಂದೆ ಏನೋ ನಿಲ್ಲುತ್ತೆ, ಡಿ ಕೆ ಶಿವಕುಮಾರ್ ಅವರ ಬೆಂಬಲಕ್ಕೆ ನಿಲ್ಲುತ್ತೆ. ಇದು ಕೇವಲ IT ದಾಳಿ ಒಂದು ರಾಜಕೀಯ ದುರುದ್ದೇಶದಿಂದ ಮಾಡಿರುವಂತದ್ದು. ಯಾವುದೇ ಕಾರಣಕ್ಕೂ ನಮ್ಮ ಡಿ ಕೆ ಶಿವಕುಮಾರ್ ಅವರ ವರ್ಚಸ್ಸು ಹಾಳಾಗ್ಲಿಕ್ಕೆ ಈ ರೀತಿ ಮಾಡಿದ್ದಾರೆ ಅನ್ನೋದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮಾತಾಗಿದೆ. ಓಕೆ, ಧನ್ಯವಾದ ಪ್ರದೀಪ್ ತಮ್ಮೆಲ್ಲ ಮಾಹಿತಿಗಾಗಿ. ನಾಳೆಯಿಂದ ಡಿಕೆ ಶಿವಕುಮಾರ್ಗೆ ಒಂದಲ್ಲ ಎರಡೆರಡು ಹೊಸ ಸಂಕಷ್ಟದ ಲಕ್ಷಣಗಳು ಗೋಚರಿಸುತ್ತಾ ಇವೆ. IT ದಾಳಿಯಲ್ಲಿ ಸಿಕ್ಕಂತಹ ದಾಖಲೆಗಳನ್ನ ಆಧರಿಸಿ IT ಇಲಾಖೆಯಿಂದ ಡಿಕೆಶಿ ವಿಚಾರಣೆ ಕೂಡ ನಡೆಯಲಿದೆ. ನಾಳೆಯಿಂದ ಡಿಕೆ ಶಿವಕುಮಾರ್, ಡಿಕೆಶಿ ಕುಟುಂಬ ವರ್ಗದವರನ್ನು ಕೂಡ ವಿಚಾರಣೆಯನ್ನ ನಡೆಸಲು ಇದೀಗ ನಿರ್ಧಾರವನ್ನ ಮಾಡಿದ್ದಾರೆ. ಈಗಾಗಲೇ ಡಿಕೆ ಶಿವಕುಮಾರ್ ಸೇರಿದಂತೆ ಹಲವರಿಗೆ IT ಇಲಾಖೆ ನೋಟಿಸ್ ಅನ್ನ ಕೂಡ ಕೊಟ್ಟಿದೆ. ಡಿಕೆಶಿ ಆಪ್ತ ಗುರುಜಿ
ನಾಳೆಯಿಂದ ಡಿಕೆ ಶಿವಕುಮಾರ್ಗೆ ಒಂದಲ್ಲ ಎರಡೆರಡು ಹೊಸ ಸಂಕಷ್ಟದ ಲಕ್ಷಣಗಳು ಗೋಚರಿಸ್ತಾ ಇವೆ. ಐಟಿ ದಾಳಿಯಲ್ಲಿ ಸಿಕ್ಕಂತಹ ದಾಖಲೆಗಳನ್ನು ಆಧರಿಸಿ ಐಟಿ ಇಲಾಖೆಯಿಂದ ಡಿಕೆಶಿ ವಿಚಾರಣೆ ನಡೆಯಲಿದೆ. ನಾಳೆಯಿಂದಲೇ ಡಿಕೆ ಶಿವಕುಮಾರ್ ಜೊತೆಗೆ ಡಿಕೆಶಿ ಕುಟುಂಬದ ವರ್ಗದವರನ್ನು ಕೂಡ ವಿಚಾರಣೆಗೆ ಗುರಿಪಡಿಸಲು ನಿರ್ಧರಿಸಿದ್ದಾರೆ. ಈಗಾಗಲೇ ಡಿಕೆ ಶಿವಕುಮಾರ್ ಸೇರಿ ಹಲವರಿಗೆ ನೋಟಿಸ್ ಅನ್ನ ಕೂಡ ಕೊಟ್ಟಿದ್ದಾರೆ ಐಟಿ ಇಲಾಖೆಯ ಅಧಿಕಾರಿಗಳು. ಡಿಕೆಶಿ ಆಪ್ತ ಗುರೂಜಿ ದ್ವಾರಕನಾಥ್ ಕೂಡ ನಾಳೆ ವಿಚಾರಣೆಗೆ ಹಾಜರಾಗುವಂತಹ ಸಾಧ್ಯತೆಗಳು ಕೂಡ ದಟ್ಟವಾಗ್ತಾ ಇದೆ. ಐಟಿ ವಿಚಾರಣೆ ಮುಗಿತಾ ಇದ್ದಂತೆ ಐಟಿ ಇಲಾಖೆ ನೀಡುವಂತಹ ಮಾಹಿತಿಯನ್ನ ಆಧರಿಸಿ ತನಿಖೆಗೆ ಜಾರಿ ನಿರ್ದೇಶನಾಲಯ ಕೂಡ ಎಂಟ್ರಿಯನ್ನ ಕೊಡಲು ಸಿದ್ಧತೆಯನ್ನ ನಡೆಸ್ತಾ ಇದೆ. ಇನ್ನು ಮೂಲಗಳ ಪ್ರಕಾರ ಇನ್ನೆರಡು ದಿನಗಳಲ್ಲಿ ಇಡಿ ಎಂಟ್ರಿ ಕೊಡುತ್ತೆ ಅಂತ ಕೂಡ ಹೇಳಲಾಗ್ತಾ ಇದೆ. ಇದೆಲ್ಲದರ ಮಧ್ಯೆ ರಾಷ್ಟ್ರೀಯ ಸುದ್ದಿವಾಹಿನಿಗಳಲ್ಲಿ ಡಿಕೆ ಶಿವಕುಮಾರ್ ನಿವಾಸದಲ್ಲಿ ಸುಮಾರು 300 ಕೋಟಿಗೂ ಹೆಚ್ಚೆಚ್ಚು ಸಿಗದಂತಹ ಆಸ್ತಿ ಪಾಸ್ತಿ ದಾಖಲೆ ಸಿಕ್ಕಿವೆ ಅಂತ ಕೂಡ ವರದಿಯನ್ನ ಮಾಡ್ತಾ ಇವೆ. ಜೊತೆಗೆ ಡಿಕೆಶಿ ಮನೆಯಲ್ಲಿ 4.4 ಕೋಟಿ ಮೌಲ್ಯದ ಅಕ್ರಮ ಚಿನ್ನಾಭರಣ ಸಿಕ್ಕಿದೆ ಅಂತಾನೂ ಕೂಡ ಸುದ್ದಿಯನ್ನ ಬಿತ್ತರಿಸ್ತಾ ಇವೆ. ಆದ್ರೆ ಈ ಬಗ್ಗೆ ಕೂಡ ಯಾವುದೇ ಸ್ಪಷ್ಟನೆಗಳು ಕೂಡ ಇನ್ನೂ ಸಿಗ್ತಾ ಇಲ್ಲ. ಇದೀಗ ದೃಶ್ಯಗಳಲ್ಲಿ ಗಮನಿಸಬಹುದಾಗಿದೆ. ನಾಳೆಯಿಂದ ಡಿಕೆ ಶಿವಕುಮಾರ್ಗೆ ನಿಜಕ್ಕೂ ಒಂದಲ್ಲ ಅಂತ ಎರಡೆರಡು ಹೊಸ ಸಂಕಷ್ಟದ ಲಕ್ಷಣಗಳು ಕೂಡ ಗೋಚರಿಸ್ತಾ ಇವೆ. ಐಟಿ ಇಲಾಖೆಯಲ್ಲಿ ಸಿಕ್ಕಂತಹ ದಾಖಲೆಗಳನ್ನ ಆಧರಿಸಿ ಇದೀಗ ಐಟಿ ಇಲಾಖೆ ಡಿಕೆಶಿ ವಿಚಾರಣೆಗೆ ಮುಂದಾಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುರಳಿ. ಮುರಳಿ, ಏನಿದು ಇವಾಗ ಐಟಿ ವಿಚಾರಣೆ ಮುಗಿತು, ಇನ್ನು ಇಡಿ ಏನಾದ್ರೂ ಎಂಟ್ರಿ ಕೊಟ್ರೆ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಡಿಕೆಶಿ ಅವರ ವಿಚಾರಣೆ ಯಾವ ರೀತಿಯಾಗಿ ಸಾಗಬಹುದು? ಲಂಚನ ಈಗಾಗಲೇ ಐಟಿ ಅಧಿಕಾರಿಗಳು ಒಂದಷ್ಟು ಮಾಹಿತಿಯನ್ನ ಸಂಗ್ರಹ ಮಾಡಿರುವಂತದ್ದು, ಜೊತೆಗೆ ಕಳೆದ 3-4 ದಿನಗಳಿಂದ ಮನೆ ಮೇಲೆ ದಾಳಿ ನಡೆಸುವ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಅವರಿಂದ ಕ್ಲಾರಿಫಿಕೇಶನ್ ಪಡ್ಕೊಂಡಿರುವಂತದ್ದು. ಇದೆಲ್ಲಾ ಮಾಹಿತಿಯನ್ನ ಆಧರಿಸಿ ಈಗ ಇಡಿಗೆ ಮತ್ತು ಸಿಬಿಐಗೆ ಒಂದು ಸಮ್ಮರಿ ಅಂತ ಹೇಳಿ ಏನೋ ಬರೀತಾರೆ. ಆ ಸಮ್ಮರಿಯನ್ನ ಇಡಿ ಮತ್ತು ಸಿಬಿಐಗೆ ಕೊಡ್ತಾ ಇರುವಂತದ್ದು. ಬಹುಶಃ ನಾಳೆ ಇಡಿಗೆ ಮತ್ತು ಸಿಬಿಐಗೆ ಸಮ್ಮರಿಯನ್ನ ಸಲ್ಲಿಸುವ ಸಾಧ್ಯತೆಗಳು ಹೆಚ್ಚಾಗಿದ್ದಾವೆ. ಯಾಕೆಂದ್ರೆ ನಮ್ಮ ಕಾರ್ಯವ್ಯಾಪ್ತಿಯಲ್ಲಿ ನಮ್ಮ ಕಾರ್ಯವ್ಯಾಪ್ತಿ ಏನಿದೆ, ಕಾರ್ಯವ್ಯಾಪ್ತಿಯಲ್ಲಿ ಕೆಲಸ ಮಾಡಕ್ಕಾಗದಿರೋದ್ರ ಬಗ್ಗೆ ಮಾಹಿತಿಗಳೆಲ್ಲ ನಮಗೆ ಸಿಕ್ಕಿದ್ದಾವೆ. ನಿಮಗೆ ಈ ದಾಖಲೆಗಳು ಸಿಕ್ಬೋದು, ಈ ದಾಖಲೆಗಳನ್ನ ಸಿಕ್ಕಿದ್ರೆ ನಿಮ್ಗೆ ತನಿಖೆ ಮಾಡ್ಲಿಕ್ಕೆ ಸೂಕ್ತ ಆಗ್ತವೆ ಅಂತ ಹೇಳಿ ತಮ್ಮ ಅಭಿಪ್ರಾಯಗಳು ಮತ್ತು ಸಮ್ಮರಿ ಏನಿರುತ್ತೆ ಆ ಸಮ್ಮರಿಯನ್ನ ಐಟಿ ಅಧಿಕಾರಿಗಳು ಇಡಿ ಮತ್ತು ಸಿಬಿಐಗೆ ಬರೆಯೋ ಸಾಧ್ಯತೆಗಳಿವೆ. ಆ ರೀತಿ ಏನಾದ್ರೂ ಆ ಸಮ್ಮರಿಯನ್ನ ಬರೆದ್ರೆ ಇಡಿ ಅಧಿಕಾರಿಗಳು ಸಹ ಆ ಸಮ್ಮರಿಯನ್ನ ಕೂಲಂಕುಷವಾಗಿ ಪರಿಶೀಲನೆ ಮಾಡ್ತಾರೆ. ಪರಿಶೀಲನೆ ಮಾಡಿದ ನಂತರ ಅದ್ರ ಬಗ್ಗೆ ಮಾಹಿತಿ ಇದೆಯಾ, ಅದ್ರ ಬಗ್ಗೆ ಸೂಕ್ತವಾದ ದಾಖಲಾತಿಗಳಿದೆಯಾ, ಅದನ್ನೆಲ್ಲ ಸಹ ಸಂಪೂರ್ಣವಾಗಿ ಕ್ರೋಢೀಕರಿಸಿದ ನಂತರ ಅಷ್ಟೇ ಮುಂದಿನ ಕ್ರಮವನ್ನ ಮಾಡುವಂತದ್ದು. ಪ್ರಮುಖವಾಗಿ ಇಡಿ ಮತ್ತು ಸಿಬಿಐ ಮಾಡುವಂತದ್ದು ದಾಖಲೆಗಳ ಪರಿಶೀಲನೆ ಮಾಡ್ತಾರೆ. ದಾಖಲೆಗಳನ್ನ ಪರಿಶೀಲನೆ ಮಾಡಿದಾಗ ನಮಗೆ ಎಫ್ಐಆರ್ ಮಾಡ್ಲಿಕ್ಕೆ ಇದು ಸೂಕ್ತವಾದ ಪ್ರಕರಣ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಕ್ಲಾರಿಫೈ ಮಾಡ್ಕೊಳ್ತಾರೆ. ಕ್ಲಾರಿಫೈ ಮಾಡ್ಕೊಂಡ ನಂತರ ಎಫ್ಐಆರ್ ಅನ್ನ ದಾಖಲಿಸಿ ಏನೋ ತನಿಖೆನ ಮುಂದುವರಿಸುವಂತದ್ದು. ಲಾಂಛನ. ಓಕೆ, ಥ್ಯಾಂಕ್ ಯು ಮುರಳಿ ತಮ್ಮೆಲ್ಲ ಮಾಹಿತಿಗಾಗಿ. ಬಿಡದಿ ಈಗಲ್ಟನ್ ರೆಸಾರ್ಟ್ಗೆ ಮತ್ತಿಬ್ಬರು ಗುಜರಾತ್ ಶಾಸಕರ ಆಗಮನವಾಗುವ ಸಾಧ್ಯತೆ ಕಂಡು ಬರ್ತಾ ಇದೆ. ಇಂದು ಸಂಜೆಯೊಳಗೆ ಮತ್ತಿಬ್ಬರು ಕಾಂಗ್ರೆಸ್ ಶಾಸಕರು ಬೆಂಗಳೂರಿಗೆ ಬರಲು ಸಜ್ಜಾಗ್ತಾ ಇದ್ದಾರೆ. ಈ ಮಧ್ಯೆ ರೆಸಾರ್ಟ್ನಲ್ಲಿ ತಂಗಿರುವಂತಹ ಕಾಂಗ್ರೆಸ್ ಶಾಸಕರಿಗೆ ಇಂದು ಓರಿಯೆಂಟೇಷನ್ ಕ್ಲಾಸ್ ಕೂಡ ನಡೆಯಲಿದೆ. ರಾಜ್ಯದ 4 ವರ್ಷದ ಸಾಧನೆಗಳನ್ನ ಕುರಿತು ಇಬ್ಬರು ಉಪನ್ಯಾಸಕರು ಉಪನ್ಯಾಸನವನ್ನ ಮಾಡಲಿದ್ದಾರೆ. ಸದ್ಯ ಬಿಡದಿಯ ಈಗಲ್ಟನ್ ರೆಸಾರ್ಟ್ನಲ್ಲಿ 44 ಶಾಸಕರು ಇದೀಗ ತಂಗಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹನುಮಂತು. ಹನುಮಂತು, ಇದೀಗ ಮತ್ತೆ ಇಬ್ಬರು ಕಾಂಗ್ರೆಸ್ ಶಾಸಕರ ಆಗಮನವಾಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಗುಜರಾತ್ನಿಂದ ಸದ್ಯಕ್ಕೆ ಏನೆಲ್ಲ ಅಪ್ಡೇಟ್ ಸಿಗ್ತಾ ಇದೆ? ಹೌದು ಲಾಂಛನ, ಏನಂತ ಹೇಳಿದ್ರೆ ಇವತ್ತು ಗುಜರಾತ್ನಿಂದ ಮತ್ತಿಬ್ಬರು ಶಾಸಕರು ಈಗಲ್ಟನ್ ರೆಸಾರ್ಟ್ಗೆ ಆಗಮಿಸುವಂತಹ ಒಂದು ಸಾಧ್ಯತೆಗಳು ಹೆಚ್ಚಾಗಿರುವಂತದ್ದು. ಈಗಾಗಲೇ ನಮಗೆ ತಿಳಿದಿರುವಂತಹ ಮಾಹಿತಿ ಪ್ರಕಾರ ಗುಜರಾತ್ನಿಂದ ಹೊರಟಿದ್ದಾರೆ ಅನ್ನತಕ್ಕಂಥ ಮಾಹಿತಿ ಲಭ್ಯವಾಗಿರುವಂತದ್ದು. ಈ ಬಗ್ಗೆ ನಿನ್ನೆಯೇ ಇಂಧನ ಸಚಿವ ಡಿಕೆ ಶಿವಕುಮಾರ್ ಅವರು ಸಹ ಹೇಳಿದ್ರು. ಇನ್ನಿಬ್ರು ಶಾಸಕರು ಕೂಡ ಬರ್ತಾರೆ ಅಂತ ಹೇಳಲಾಗಿತ್ತು. ಆದರೆ ಈಗ ಸದ್ಯಕ್ಕೆ ಏನು ಗುಜರಾತ್ನಿಂದ ಹೊರಟಿರುವಂತದ್ದು, ಅವರು ಬೆಂಗಳೂರಿಗೆ ಬಂದು ಆನಂತರದಲ್ಲಿ ಡಿಕೆ ಶಿವಕುಮಾರ್ ಅವರ ಮನೆಗೆ ಕೂಡ ಹೋಗ್ತಾರೆ ಅನ್ನಲಾಗ್ತಾ ಇರುವಂತದ್ದು. ಆ ನಂತರದಲ್ಲಿ ರೆಸಾರ್ಟ್ಗೆ ಏನು ಇಬ್ರು ಶಾಸಕರು ಕೂಡ ಬರ್ತಾ ಇರುವಂತದ್ದು. ಬಂದ ನಂತರದಲ್ಲಿ ಈಗಾಗಲೇ ಏನು ಈಗಲ್ಟನ್ ರೆಸಾರ್ಟ್ನ ಒಳಭಾಗದಲ್ಲಿ ಇರತಕ್ಕಂಥ 44 ಜನ ಶಾಸಕರು ಏನು ಓರಿಯೆಂಟೇಷನ್ ಕ್ಲಾಸ್ನಲ್ಲಿ ಭಾಗಿಯಾಗಿದ್ದಾರೆ. ಅವರೆಲ್ಲರೂ ಕೂಡ ಏನು ರಾಜ್ಯ ಸರ್ಕಾರದ 4 ವರ್ಷಗಳ ಸಾಧನೆ ಮತ್ತು ಏನು ಅಭಿವೃದ್ಧಿ ಪರ ಯೋಜನೆಗಳ ಒಂದು ಕುರಿತಾದಂತಹ ಒಂದು ಶಿಬಿರದಲ್ಲಿ ಪಾಲ್ಗೊಂಡಿರುವಂತದ್ದು. ಆ ಜೊತೆಗೆ ಈಗ ಬರ್ತಾ ಇರತಕ್ಕಂಥ ಇಬ್ಬರು ಶಾಸಕರು ಕೂಡ ಇಲ್ಲಿ ಉಳಿದುಕೊಳ್ತಾರೆ. ಜೊತೆಗೆ ಏನು ಮತ್ತೆ ಗುಜರಾತ್ಗೆ ಏನು ರಾಜೇಶ್
ಲೋಕಸಭೆ ಎಲೆಕ್ಷನ್ಗೆ ಹೋಗುವಂತ ನಿಟ್ಟಿನಲ್ಲಿ ಏನು ಹಲವಾರು ಚರ್ಚೆಗಳು ಪ್ರಗತಿಯಲ್ಲಿರುವಂತದ್ದು 7ನೇ ತಾರೀಕು ಮಧ್ಯರಾತ್ರಿ ಇಲ್ಲವೇ ಮುಂಜಾನೆಗೆ ಹೊರಡುವಂತ ಲಕ್ಷಣಗಳು ಕೂಡ ಕಂಡು ಬರ್ತಾ ಇರುವಂತದ್ದು ಲಾಂಛನ. ಓಕೆ ಹನುಮಂತು, ಹಾಗೇನೆ ಇಬ್ಬರು ಉಪನ್ಯಾಸಕರು ಕೂಡ ಅಲ್ಲಿಗೆ ಆಗಮಿಸ್ತಾ ಇದ್ದಾರೆ. ಯಾಕೆಂತಂದ್ರೆ 4 ವರ್ಷದ ಪಕ್ಷದ ಸಾಧನೆ ಕುರಿತು ಅಲ್ಲಿ ಉಪನ್ಯಾಸನ ಕೂಡ ಮಾಡಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಯಾವ ಇಬ್ಬರು ಉಪನ್ಯಾಸಕರು ಅಲ್ಲಿಗೆ ಆಗಮಿಸ್ತಾ ಇದ್ದಾರೆ? ಲಾಂಛನ ಏನಂತ ಹೇಳಿದ್ರೆ, ಕಳೆದ 2 ದಿನಗಳ ಹಿಂದೆ ನಡೆದಂತಹ ಒಂದು ಏನು ಓರಿಯೆಂಟಲ್ ಕ್ಲಾಸ್ ನಲ್ಲಿ ಏನು JNU ಯೂನಿವರ್ಸಿಟಿನ ಇಬ್ಬರು ಪ್ರೊಫೆಸರ್ಗಳು ಬಂದಿದ್ರು. ಹಾಗೆ ಇದೇ ರೀತಿ ಇನ್ನು ಬೆಂಗಳೂರು ಯೂನಿವರ್ಸಿಟಿ ಇಲ್ಲವೇ GKVK ಇಂದ ಇಬ್ಬರು ಉಪನ್ಯಾಸಕರು ಬಂದು ಇಲ್ಲಿ ಒಂದು ಟೀಚಿಂಗ್ ಅನ್ನು ಮಾಡಲಿದ್ದಾರೆ. ಜೊತೆಗೆ ಏನು ರಾಜ್ಯ ಸರ್ಕಾರದ 4 ವರ್ಷಗಳ ಸಾಧನೆ ಮತ್ತು ಅಭಿವೃದ್ಧಿ ಪರ ಯೋಜನೆಗಳಿಗೆ ಯಾವ ರೀತಿಯಾದಂತಹ ವೆಚ್ಚವನ್ನು ಮಾಡಿದ್ದೇವೆ ಅನ್ನತಕ್ಕಂಥದ್ದನ್ನ ತಿಳಿಸ್ಕೊಡ್ಲಿದ್ದಾರೆ ಅನ್ನತಕ್ಕಂಥ ಮಾಹಿತಿ ಲಭ್ಯವಾಗಿರುವಂತದ್ದು. ಓಕೆ ಹನುಮಂತು, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.